ಕೈದಿಗಳ ಊಟದ ವ್ಯವಸ್ಥೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಚರ್ಚೆಗೆ ಗ್ರಾಸವಾಯಿತು ಕೈದಿಗಳ ಊಟದ ವ್ಯವಸ್ಥೆ. ಕೈದಿಗಳ ಪ್ರತಿದಿನದ ಊಟಕ್ಕೆ ಕೇವಲ 85 ರೂಪಾಯಿ ಮಾತ್ರ. ಆರ್ಟಿಐನಲ್ಲಿ ಹೊರಬಿತ್ತು ಕೈದಿಗಳ ಊಟದ ಲೆಕ್ಕಾಚಾರ. ಕೇಂದ್ರ ಕಾರಾಗೃಹ ಇಲಾಖೆಗೆ ನರಸಿಂಹಮೂರ್ತಿ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಕೇಂದ್ರ ಕಾರಾಗೃಹಕ್ಕೆ ಊಟದ ಸಮಯ ನಿಗದಿಗೆ ಸಂಬಂಧಪಟ್ಟಂತೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರತಿದಿನ ಬೆಳಿಗ್ಗೆ 7:15ರಿಂದ 8:30ರವರೆಗೆ ಉಪಹಾರವನ್ನ ಅಂದ್ರೆ ಬ್ರೇಕ್ಫಾಸ್ಟ್ ಅನ್ನ ನೀಡಲಾಗುತ್ತೆ. ಇನ್ನು ಬೆಳಿಗ್ಗೆ 11 ಗಂಟೆಯಿಂದ 11:30ರವರೆಗೂ ಕೂಡ ಮಧ್ಯಾಹ್ನದ ಊಟ ಇರುತ್ತೆ. ರಾತ್ರಿ ಊಟ ಸಂಜೆ 5:15ರಿಂದ 5:45ರವರೆಗೆ ಟೈಮ್. ಇನ್ನು ಸಂಜೆ 5:45ರ ಬಳಿಕ ಯಾವುದೇ ಊಟೋಪಚಾರ ಇಲ್ಲ, ಊಟವೂ ಇಲ್ಲ, ಉಪಚಾರವೂ ಇಲ್ಲ. ಸುದೀರ್ಘ 14 ಗಂಟೆಗಳ ಕಾಲ ಊಟವಿಲ್ಲದ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಬಗ್ಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಕೂಡ ನೀಡಲಾಗಿದೆ. ಕೈದಿಗಳಿಗೆ ಉತ್ತಮ ಆಹಾರವನ್ನ ನೀಡುವಂತೆ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಕೈದಿಗಳ ಊಟದ ವ್ಯವಸ್ಥೆ ಇದೀಗ ಸಂಪೂರ್ಣವಾಗಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಪ್ರತಿದಿನ ಕೈದಿಗೆ ದಿನದ ಊಟಕ್ಕೆ ಕೇವಲ 85 ರೂಪಾಯಿ ಮಾತ್ರ ಖರ್ಚನ್ನ ಮಾಡ್ತಾ ಇದೆಯಂತೆ ಸರ್ಕಾರ. ಇನ್ನು ಊಟದ ಟೈಮ್ ನೋಡೋದಾದ್ರೆ, ಹಾಗೆ ಬೆಳಿಗ್ಗೆ ಉಪಹಾರದ ಸಮಯ ನೋಡೋದಾದ್ರೆ, ರಾತ್ರಿ ಊಟದ ಸಮಯ ನೋಡೋದಾದ್ರೆ ನಿಜಕ್ಕೂ ಕೂಡ 14 ಗಂಟೆಗಳವರೆಗೂ ಕೂಡ ಹಾಗೆ ಇರಬೇಕು. ಯಾಕಂದ್ರೆ ರಾತ್ರಿ ಊಟ ಸಂಜೆ 5:15ರಿಂದ 5:45ಗೆ ನಿಗದಿ ಮಾಡಲಾಗಿದೆ. ಇನ್ನು 14 ಗಂಟೆಗಳ ಕಾಲ ಊಟವಿಲ್ಲದ ಬಗ್ಗೆ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇರುವಂತೆ.